ಮೊದಲನೆಯ ಪ್ರಶ್ನೆ, ಅಧಿಕ ಸಂಖ್ಯೆಯಲ್ಲಿ ಭೂಕಂಪ ಸಂಭವಿಸುವಂತಹ ಏಕೈಕ ದೇಶ ಯಾವುದು? ಎ ರಷ್ಯಾ, ಬಿ ಜಪಾನ್, ಸಿ ಇಂಗ್ಲೆಂಡ್, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್. ಎರಡನೆಯ ಪ್ರಶ್ನೆ, ಟಿವಿಎಸ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ರಷ್ಯಾ, ಬಿ ಜಪಾನ್, ಸಿ ಇಂಡಿಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ತೆಂಗು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಗೋವಾ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ. ನಾಲ್ಕನೆಯ ಪ್ರಶ್ನೆ, ನಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಎ ಕ್ಯಾನ್ಸರ್, ಬಿ ಗ್ಯಾಸ್ಟ್ರಿಕ್, ಸಿ ಬಿಪಿ, ಡಿ ಕೆಮ್ಮು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಪಿ. ಐದನೆಯ ಪ್ರಶ್ನೆ, ಯಾವ ಹಣ್ಣಿನ ಬೀಜಗಳನ್ನು ನಾವು ತಿನ್ನಬಾರದು? ಎ ಪಪಾಯ, ಬಿ ಆಪಲ್, ಸಿ ಕಲ್ಲಂಗಡಿ ಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪಲ್. ಆರನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಕೊರೋನಾ ಸೋಂಕಿತರು ಯಾವ ರಾಜ್ಯದಲ್ಲಿ ಕಂಡುಬಂದರು? ಎ ಕೇರಳ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಬಿಹಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ. ಏಳನೆಯ ಪ್ರಶ್ನೆ, ಜ್ಞಾಪಕ ಶಕ್ತಿಯನ್ನ ಹೆಚ್ಚಾಗಲು ನಾವು ಏನನ್ನ ತಿನ್ನಬೇಕು? ಎ ಬೆಲ್ಲ, ಬಿ ಕ್ಯಾರೆಟ್, ಸಿ ಜೇನುತುಪ್ಪ, ಡಿ ಮೊಸರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಅನ್ನ ನಾವು ತಿನ್ನಬೇಕು. ಎಂಟನೆಯ ಪ್ರಶ್ನೆ, ಎಳನೀರು ಕುಡಿಯುವುದರಿಂದ ಏನಾಗುತ್ತದೆ? ಎ ಮುಖದ ಕಾಂತಿ ಹೆಚ್ಚಳ, ಬಿ ಉತ್ತಮವಾದ ಆರೋಗ್ಯ, ಸಿ ದಪ್ಪ ಆಗುತ್ತಾರೆ, ಡಿ ಕಡಿಮೆ ರಕ್ತದೊತ್ತಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಖದ ಕಾಂತಿ ಹೆಚ್ಚಳ. ಒಂಬತ್ತನೆಯ ಪ್ರಶ್ನೆ, ಹೆಚ್ಚಾಗಿ ಡ್ಯಾಂಡ್ರಫ್ ಸಮಸ್ಯೆ ಬರಲು ಮುಖ್ಯ ಕಾರಣವೇನು? ಎ ಶಾಂಪು ಬಳಸುವುದರಿಂದ, ಬಿ ಬಟ್ಟೆ ಕಟ್ಟುವುದರಿಂದ, ಸಿ ನೀರಿನಿಂದ, ಡಿ ಆಹಾರದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಟ್ಟೆ ಕಟ್ಟುವುದರಿಂದ. ಹತ್ತನೆಯ ಪ್ರಶ್ನೆ, ಮೈಕೈ ನೋವು ನಿವಾರಣೆಗೆ ನಾವು ಏನು ಮಾಡಬೇಕು? ಎ ಮುಲಾಮನ್ನ ಹಚ್ಚಬೇಕು, ಬಿ ಎಣ್ಣೆಯ ಸ್ನಾನ ಮಾಡಬೇಕು, ಸಿ ಬಿಸಿ ನೀರಿನ ಸ್ನಾನ ಮಾಡಬೇಕು, ಡಿ ಉಪ್ಪು ನೀರಿನ ಸ್ನಾನವನ್ನ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು ನೀರಿನ ಸ್ನಾನವನ್ನ ನಾವು ಒಮ್ಮೆ ಮಾಡಬೇಕು. 11ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ನಾವು ಯಾವ ಹಣ್ಣನ್ನು ತಿನ್ನಬಾರದು? ಎ ಮಾವಿನ ಹಣ್ಣು, ಬಿ ಆಪಲ್, ಸಿ ಆರೆಂಜ್, ಡಿ ದ್ರಾಕ್ಷಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು. 12ನೆಯ ಪ್ರಶ್ನೆ, ಅತ್ಯಾಚಾರದ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಎ 17ನೇ ಸ್ಥಾನ, ಬಿ 21ನೇ ಸ್ಥಾನ, ಸಿ 13ನೆಯ ಸ್ಥಾನ, ಡಿ 14ನೆಯ ಸ್ಥಾನ.
ಸರಿಯಾದ ಉತ್ತರ ಆಪ್ಷನ್ ಸಿ 14ನೆಯ ಸ್ಥಾನದಲ್ಲಿದೆ. 13ನೆಯ ಪ್ರಶ್ನೆ, ಸರ್ಪಗಳ ದೇಶ ಎಂದು ಯಾವ ದೇಶವನ್ನ ಕರೆಯಲಾಗುತ್ತದೆ? ಎ ಅಮೆರಿಕ, ಬಿ ರಷ್ಯಾ, ಸಿ ಕೆನಡಾ, ಡಿ ಬ್ರೆಜಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್. 14ನೆಯ ಪ್ರಶ್ನೆ, ಮಹಾ ಮಸ್ತಾಭಿಷೇಕವು ಎಷ್ಟು ವರ್ಷಗಳಿಗೊಮ್ಮೆ ಜರುಗುತ್ತದೆ? ಎ 12 ವರ್ಷ, ಬಿ 8 ವರ್ಷ, ಸಿ 4 ವರ್ಷ, ಡಿ 10 ವರ್ಷಗಳಿಗೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ. 15ನೆಯ ಪ್ರಶ್ನೆ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಎ ಕೋಲ್ಕತ್ತಾ, ಬಿ ಹೈದರಾಬಾದ್, ಸಿ ಚೆನ್ನೈ, ಡಿ ನಮ್ಮ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ನಲ್ಲಿದೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಈ ಪೌಡರನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿದರೆ ನಿಮಗೆ ಜನ್ಮದಲ್ಲಿ ಶುಗರ್ ಬರುವುದಿಲ್ಲ. ಎ ನುಗ್ಗೆ ಸೊಪ್ಪಿನ ಪುಡಿ, ಬಿ ಕರಿಬೇವು ಸೊಪ್ಪಿನ ಪುಡಿ, ಸಿ ಮೆಂತ್ಯ ಪುಡಿ, ಡಿ ನೇರಳೆ ಹಣ್ಣಿನ ಪುಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನುಗ್ಗೆ ಸೊಪ್ಪಿನ ಪುಡಿ, ಆಪ್ಷನ್ ಬಿ ಕರಿಬೇವು ಸೊಪ್ಪಿನ ಪುಡಿ, ಆಪ್ಷನ್ ಸಿ ಮೆಂತ್ಯ ಸೊಪ್ಪಿನ ಪುಡಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.